ಖಂಡಿತ. ಸೊ ಅದಕ್ಕೋಸ್ಕರ ನಾನು ಈ ಗಾಡಿನೇ ಚಾಯ್ಸ್ ಮಾಡಿದ್ದು. ಥ್ಯಾಂಕ್ ಯು ಕಿರಣ್ ಅವರೇ, ನಿಮ್ ಕಡೆಯಿಂದ ಒಳ್ಳೆ ಇದಾಯ್ತು. ಥ್ಯಾಂಕ್ ಯು. ಓಕೆ ಸರ್, ಗಾಡಿ ನೀವು ಕ್ಯಾಶ್ ಅಲ್ಲಿ ತಗೊಂಡ್ರ, ಲೋನ್ ಅಲ್ಲಿ ತಗೊಂಡ್ರ? ನಾನು ಆಕ್ಚುಲಿ 1:30 ಬಂದಿದ್ದು, ಬಟ್ ಜಸ್ಟ್ ಗಾಡಿ ಸರ್ವಿಸ್ ಮಾಡ್ಸೋಣ ಅಂತ ಬಂದಾದ್ಮೇಲೆ ನಂಗೆ ಯಾಕೋ ಒಂದ್ಸಲ ಮೈಂಡ್ ಇದಾಯ್ತು. ಇವತ್ತು ಹಬ್ಬ ಬೇರೆ ಇತ್ತಲ್ವಾ, ಹೊಸ ಗಾಡಿನೇ ತಗೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಹಂಗೆ ಪ್ಲಾನ್ ಮಾಡಿದೆ. ಸೊ ನನ್ನ ಇದಕ್ಕೆ ಇದೇ ಸಾಕು ಅಂತ ಹೇಳ್ಬಿಟ್ಟು 150ಗೆ ಹೋಗೋದು ಬೇಡ. ನಮ್ಗೆ ಆಲ್ರೆಡಿ ಏಜ್ ಆಗಿದೆ, ನಮ್ಗೆ 52-53 ಆಗಿದೆ. ನಾವು ಇನ್ನು ಹುಡುಗರಾಗೋ ಅಂತ ಅವಶ್ಯಕತೆ ಇಲ್ಲ. ಹಾಗಾಗಿ ನಾವು ಸಾಕು ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡೆ. ಒಂದು ಅರ್ಧ ಗಂಟೆ 1 ಅವರ್ಗೆ ಲೋನ್ ಪ್ರೊಸೆಸಿಂಗ್ ಮಾಡಿಕೊಟ್ರು. ನನಗೆ ತುಂಬಾ ಹ್ಯಾಪಿ ಆಯ್ತು. ಹಂಗಾಗಿ ಇನ್ನ ನನ್ನ ಕಡೆಯಿಂದ ಕಸ್ಟಮರ್ ರೆಫರ್ ಮಾಡ್ತೀನಿ. ಹಾಗೂ ಅವ್ರಿಗೊಂದು ಸಜೆಷನ್ ಕೊಟ್ಟಿದ್ದೀನಿ, ನೀವು ಈ ತರ ಒಂದು ಇದು ಮಾಡಿ ಇಂಪ್ರೂವ್ಮೆಂಟ್ ಮಾಡಿ. ಸೊ ನನ್ನ ಕಡೆಯಿಂದ ನಿಮ್ಗೆ ಒಳ್ಳೇದಾಗಲಿ. ಸರ್ ಏನಾದ್ರು ಬದಲಾವಣೆ ಮಾಡ್ಬೇಕಾ ನನ್ನ ಕಡೆ ಹೇಳಿ ಸರ್. ಈಗ ನೀವು ನಾವು ಹೇಳಿದಂಗೆ ಕಾಮನ್ ಆಗಿ ಎಲ್ಲಾರ್ಗು ಯಾವ ಶೋರೂಮ್ ಹೋದ್ರು ಅದು ಇಟ್ ಇಸ್ ಇದ್ದೇ ಇರುತ್ತೆ. ಖಂಡಿತ ಮಾಡಿ ಸರ್, ಅದನ್ನ ಮಾಡಿ. ನಿಮ್ಗೆ ಅದು ಒಂದ್ಸಲಿ ನೆನ್ಸ್ಕೊಳ್ಳಿ ಸರ್, ನೀವು ಹೇಳಿದ್ದು ತುಂಬಾ ಒಳ್ಳೇದಾಯ್ತು. ಖಂಡಿತ ಸರ್, ಥ್ಯಾಂಕ್ ಯು. ದಯವಿಟ್ಟು ಲಕ್ಷ್ಮಿ ಮೋಟರ್ಸ್ ನ ಖಂಡಿತ 100% ರೆಫರ್ ಮಾಡ್ತೀನಿ. ನಾನ್ ರೆಫರ್ ಮಾಡೋದಲ್ಲ, ಇನ್ನು ಆಟೋಮೆಟಿಕ್ ಆಗಿ ಅವರೇ ರೆಫರ್ ಆಗುತ್ತೆ. ನೋಡಿ ಹೇಳೋದಲ್ಲ, ಅದರಷ್ಟು ಅದೇ ಆಟೋಮೆಟಿಕ್ ಆಗಿ ರೆಫರ್ ಆಗುತ್ತೆ. ಏನಾಗುತ್ತೆ, ಈಗ ನಾನು ನೀನು ಬರ್ತೀವಿ, ಮಗ ನನಗ್ ಮಾತ್ರ ತಗೊಳ್ಳೋದು ಯಾಕೋ, ನೀನು ತಗೊಳ್ಳೋ, ಇಬ್ರು ಹೋಗಿ ಬರೋಣ ಅನ್ನೋದು ಕಾನ್ಸೆಪ್ಟ್ ಬಂದ್ಬಿಡುತ್ತೆ. ಸೊ ಹಂಗಾಗಿ ಒಳ್ಳೇದಾಗ್ಲಿ ಎಲ್ಲಾನು. ನೆಕ್ಸ್ಟ್ ನಿಮ್ಗೆ ಫಾರಿನ್ ಟ್ರಿಪ್ ಕಳ್ಸೋಂತ ಎಲ್ಲಾ ಕಸ್ಟಮರ್ಗು ಒಳ್ಳೇದಾಗ್ಲಿ. ಹೇಳಿದಿರಿ, ಎಲ್ಲಾರ್ಗು ಸ್ಪಾನ್ಸರ್ ಮಾಡಿ ಸರ್. ನಿಮ್ ಕಡೆಯಿಂದ, ಲಕ್ಷ್ಮಿ ಮೋಟಾರ್ಸ್ ಕಡೆಯಿಂದ ಎಲ್ಲ ಅವಕಾಶ ಮಾಡ್ಕೊಡಿ ಸರ್. ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ ಒನ್ಸ್ ಅಗೇನ್ ಸರ್. ಥ್ಯಾಂಕ್ ಯು. ಒಳ್ಳೇದಾಗ್ಲಿ.